ಓ ಎಲ್ಲ ಹೆಂಗಿದ್ರಿ ದಾನಿ ಕ್ಲಾನ್ ನಮಸ್ಕಾರ. ಸಂಜೆ 7:15 ಒಂದು ಹೋಟೆಲಿಗೆ ಬಂದಿದ್ದೀನಿ. ಇಲ್ಲಿ ನಾರ್ತ್ ಇಂಡಿಯನ್ ಸಿಕ್ಕಾಬಡೆ ಫೇಮಸ್ ಅಂತೆ. ನಾರ್ತ್ ಇಂಡಿಯನಿಗೋಸ್ಕರನೇ ಇಲ್ಲಿ ಜನ ಹುಡ್ಕೊಂಡು ಬರ್ತಾರೆ. ಸೌತ್ ಇಂಡಿಯನು ಚೆನ್ನಾಗಿದೆ. ಸೌತ್ ಇಂಡಿಯನ್ನಲ್ಲಿ ನಿಮಗೆ ಮೈಸೂರು ಮಸಾಲೆ ದೋಸೆ, ಬುಟ್ಟಿ ಇಡ್ಲಿ ಸಿಕ್ಕಾಬಡೆ ಫೇಮಸ್ ಇದೆ. ಆಮೇಲೆ ಪೊಂಗಲ್ಲು ಭಾಳ ರುಚಿ. ಇನ್ನು ನಾರ್ತ್ ಇಂಡಿಯನ್ನಿಗೆ ಬಂದರೆ ಹೊಸ ಹೊಸ ಬಗೆ ಐಟಮ್ ಇದೆ ಅಂತೆ. ನಾನು ಸೌತ್ ಇಂಡಿಯನ್ ಮಾಮೂಲು ತುಂಬ ಸಲ ತೋರಿಸಿದ್ದು, ನಾನು ಇವತ್ತು ನಾರ್ತ್ ಇಂಡಿಯನ್ ಹುಡುಕ್ತಾ ಬಂದೆ. ಆಮೇಲೆ ನನಗೂ ಒಂದು 2-3 ಜನ ಮೆಸೇಜ್ ಮಾಡಿದ್ರು, ಇಂಥ ಕಡೆ ಹೋಗೋ ಕಪಿಲ್ ತುಂಬ ಚೆನ್ನಾಗಿದೆ ಫುಡ್ಡು ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತ. ಸೊ ನಾನಿವತ್ತು ಬಂದಿದ್ದು RR ನಗರ. RR ನಗರದಲ್ಲಿ ಒಂದು ಹೋಟ್ಲ್ ಇವಾಗ ಭಾಳ ಸೌಂಡ್ ಮಾಡ್ತಾಯಿದೆ, ಅನಂತ ಅಂತ. ನಾವು ಹೋಗೋಣ, ತಿನ್ನೋಣ, ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ರುಚಿ ನೋಡೋಣ, ಸ್ವಲ್ಪ ಬ್ಯಾಟಿಂಗ್ ಮಾಡೋಣ, ಬನ್ನಿ ಹೋಗೋಣ. ನನ್ನ ಹೆಸರು ಅಮಿತ್ ಅಂತ. ಅನಂತದಲ್ಲಿ ಆಲ್ಮೋಸ್ಟು 2 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀವಿ. ನಮ್ಮದು ಮೇಯ್ನ್ ಬ್ರ್ಯಾಂಚ್ ಬಂದ್ಬಿಟ್ಟು ಜಯನಗರ ಇದೆ. ಅದಾದಮೇಲೆ ಸೆಕೆಂಡ್ ಬ್ರ್ಯಾಂಚ್ ಓಪನ್ ಮಾಡಿದ್ದು ಮೈಕ್ರಿ ಸರ್ಕಲು. ಅದಾದ ನಂತರ RR ನಗರ ಓಪನ್ ಮಾಡಿದ್ರು. ಇದು ಓಪನ್ ಮಾಡಿ ಆಲ್ಮೋಸ್ಟು 3 ಮಂತ್ಸ್ ಆಗಿ ಬಂತು. ನಮ್ಮದು ಫೇಮಸ್ ಸೆಕ್ಷನ್ ಬಂದು ಮಾರ್ನಿಂಗ್ 7 o'clock ಓಪನ್ ಮಾಡ್ಕೊತೀವಿ. ನಮ್ಮದು ಮಾರ್ನಿಂಗ್ ಸೆಕ್ಷನ್ ಬಂದು ಸೌತ್ ಇಂಡಿಯನ್ ಇರುತ್ತೆ. ನಮಗೆ ಫೇಮಸ್ ಸೆಕ್ಷನ್ ಏನು ಅಂತಂದರೆ, ನಿಮಗೆ ಮಕ್ಕಳೆಲ್ಲ ಲೈಕ್ ಮಾಡೋಂಥದ್ದು ಬಟನ್ ಇಡ್ಲಿ ಸಿಗುತ್ತೆ, ಗೀ ಬಟನ್ ಇಡ್ಲಿ ಸಿಗುತ್ತೆ, ಗೀ ಪುಡಿ ಬಟನ್ ಇಡ್ಲಿ ಸಿಗುತ್ತೆ. ನಮ್ಮದು ಬಂದು ಡ್ರಮ್ ಸ್ಟಿಕ್ ಬೇಸಿಸ್ ಸಾಂಬಾರು, ಅದು ಬಂದು ಸಿಕ್ಕಾಪಟ್ಟೆ ಫೇಮಸ್ ಇರುತ್ತೆ. ವಿತ್ ರಾಜ ಆನಿಯನ್ ಬರುತ್ತೆ, ಸ್ಮಾಲ್ ಪೀಸಸ್ ಆನಿಯನ್ ಬರುತ್ತಲ್ಲ ಅದ್ರಲ್ಲಿ ಮಾಡ್ತಾರೆ. ತಮಿಳ್ನಾಡು ಸ್ಟೈಲಲ್ಲಿ ಬರುತ್ತೆ ಸಾಂಬಾರು, ಉಡುಪಿ ಸ್ಟೈಲ್ ಇರೋಲ್ಲ. ತಮಿಳ್ನಾಡು ಸ್ಟೈಲ್ ಗೀ ಪುಡಿ ಬಟನ್ ಇಡ್ಲಿ, ಗೀ ಪುಡಿ ತಟ್ಟೆ ಇಡ್ಲಿ, ಇದು ಫೇಮಸ್ ಸೆಕ್ಷನ್. ಅದು ಬಿಟ್ಟು ಚಿಬ್ಲಿ ಇಡ್ಲಿ ಸಿಗುತ್ತೆ. ಆಲ್ಮೋಸ್ಟ್ ನೀವೆಲ್ಲ ಮೈಸೂರು ಸೆಕ್ಷನ್ ಹೋದ್ರೆ ಎಲ್ಲ ಚಿಬ್ಲಿ ಇಡ್ಲಿ ಸಿಗುತ್ತೆ ಫೇಮಸ್. ನಾವು ಬುಟ್ಟಿ ಇಡ್ಲಿ ಅಂತೀವಿ, ಅದು ಚಿಬ್ಲಿ ಇಡ್ಲಿ ಫೇಮಸ್. ಅದಕ್ಕೆ ವಿತ್ ಗೀ ಹಾಕ್ತಿಂದರೆ ನೀವು ಅದ್ರ ಟೇಸ್ಟೇ ಸಿಗೋದೇ ಬೇರೆ. ಅದೊಂದು ಸತಿ ಬಂದು ಟ್ರೈ ಮಾಡಿ, ಗೊತ್ತಾಗುತ್ತೆ. ಗೀ ಪೊಂಗಲ್ ಸಿಗುತ್ತೆ ನಮ್ಮದು, ಅದು ತಮಿಳ್ನಾಡು ಸ್ಟೈಲು. ಇತ್ತು ನಿಂಬು ಚಟ್ನಿ ಟೈಪಲ್ಲಿ ಬರುತ್ತೆ, ಅದು ಲೆಮನ್ ಫ್ಲೇವರಲ್ಲಿ ಬರುತ್ತೆ. ಆಲ್ಮೋಸ್ಟ್ ಅದು ಚಟ್ನಿ ಜೊತೆ ಟ್ರೈ ಮಾಡಿ ಗೀ ಪೊಂಗಲ್ ಸಿಕ್ಕಾಬಟ್ಟೆ ಫೇಮಸ್ ಇದೆ ನಮ್ಮದು. ಆಲ್ಮೋಸ್ಟ್ ನಮ್ಮದು ಮಾರ್ನಿಂಗ್ ಸೆಕ್ಷನ್ ಕಸ್ಟಮರ್ ಆಲ್ಮೋಸ್ಟ್ ಕೇಳೋದಲ್ಲ ಗೀ ಪೊಂಗಲ್ಲು, ಅದು ಬಿಟ್ಟರೆ ಬುಟ್ಟಿ ಇಡ್ಲಿ. ನಮ್ದು ಆಲ್ಮೋಸ್ಟ್ 10 o'clock ಅಷ್ಟೊಳಗೆಲ್ಲ ಗೀ ಪೊಂಗಲ್ ಕ್ಲೋಸ್ ಆಗಿಬಿಡುತ್ತೆ. ಸ್ಯಾಟರ್ಡೆ ಸಂಡೇ ಅಂತೂ ನೀವು ಎಷ್ಟು ಟೈಮ್ ಅಂದ್ರೂ ಅದು ಒಂದು 5 minutes 10 minutes ವೆಯ್ಟ್ ಮಾಡಬೇಕು, ಯಾಕಂದರೆ ಗೀ ಪೊಂಗಲ್ ಸೋಲ್ಡ್ ಔಟ್ ಆಗಿಬಿಟ್ಟಿರುತ್ತೆ. ಸ್ಯಾಟರ್ಡೆ ಸಂಡೇ ಹೆವಿ ವೆಯ್ಟಿಂಗ್ ಸೆಕ್ಷನ್ ಇರುತ್ತೆ. ನಮಗೆ ಮಾರ್ನಿಂಗ್ ಸೆಕ್ಷನ್ ಬಂದು 7 o'clock ಓಪನ್ ಆದರೆ ಅಪ್ ಟು 12 o'clock ಸೌತ್ ಇಂಡಿಯನ್ ಎಲ್ಲ ಐಟಮು ರಿಪೀಟ್ ಸೆಕ್ಷನ್ ಫ್ರೆಶ್ ಐಟಮ್ಸಲ್ಲಿ ಸಿಗ್ತಾ ಇರುತ್ತೆ. 12 to ನಿಮಗೆ 4 ಮಿಲ್ ಸೆಕ್ಷನ್ ಸಿಗುತ್ತೆ. ಮಿಲ್ಸಲ್ಲಿ ಬಂದು ಆಲ್ಮೋಸ್ಟ್ ವೆಜ್ ಬೇಸಿಸು ಸೌತ್ ಇಂಡಿಯನ್ ಸೆಕ್ಷನಲ್ಲಿ ಸಾಂಬಾರ್, ರಸಮ್, ಪಲ್ಯ ಬರುತ್ತೆ, ಒಂದು ಸ್ವೀಟ್ ಬರುತ್ತೆ, ರಸ. ಅದು ಬಿಟ್ಟರೆ ನಿಮಗೆ ಪೂರಿ ಬರುತ್ತೆ, ರೈಸ್ ಸೆಕ್ಷನ್ ಬರುತ್ತೆ, ಅದ್ರ ಜೊತೆ ವಿತ್ ಕರ್ಡ್ ಬರುತ್ತೆ ನಿಮಗೆ. ಅದಾದ ತಕ್ಷಣ ಆಲ್ಮೋಸ್ಟ್ 12 to 4 ನಾರ್ತ್ ಇಂಡಿಯನ್ ಸ್ಟಾರ್ಟ್ ಆಗುತ್ತೆ, ಚೈನೀಸು, ತಂದೂರಿ ಸ್ಟಾರ್ಟ್ ಆಗುತ್ತೆ. ನಮ್ಮದು ಚೈನೀಸ್ ಬೇಸಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂ ಇಂಟ್ರೊಡಕ್ಷನ್, ಸುಲ್ಟಿ ಪನ್ನೀರ್ ಬಾಮ್, ಚೀಸಿ ಸಿಗರ್, ಥ್ರೆಡ್ ಪನ್ನೀರ್, ಆಲ್ಮೋಸ್ಟ್ ಎಲ್ಲ ನ್ಯೂ ಸೆಕ್ಷನ್ ಓಪನ್ ಮಾಡಿದ್ದೀವಿ. ಅದು ಬಿಟ್ಟರೆ ನಿಮಗೆ ತಂದೂರಿ ಸೆಕ್ಷನ್ ಸ್ಟಾರ್ಟರ್ ಟೈಪಲ್ಲಿ ಬಂದರೆ ನಿಮಗೆ ವೆರಿ ಫೇಮಸ್ ಆಗಿ ಪನ್ನೀರ್ ಟಿಕ್ಕಾ ಸಿಗುತ್ತೆ. ಪನ್ನೀರ್ ಟಿಕ್ಕಾದಲ್ಲಿ ಆಲ್ಮೋಸ್ಟ್ ನಿಮಗೆಲ್ಲ ಹೋದರೆ 1 type ಪನ್ನೀರ್ ಟಿಕ್ಕಾ ಸಿಗುತ್ತೆ. ನಮ್ಮಲ್ಲಿ ಆಲ್ಮೋಸ್ಟ್ 5 types ಪನ್ನೀರ್ ಟಿಕ್ಕಾ ಇದೆ. ನಿಮಗೆ ಮಕ್ಳಿಗೆ ಬಂದರೆ ಇರಾನಿ ಪನ್ನೀರ್ ಟಿಕ್ಕಾ ಬಂದು ಸ್ವೀಟ್ ಬೇಸಿಸಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಜಾಂಗಿರಿ ಪನ್ನೀರ್ ಟಿಕ್ಕಾ ಆಲ್ಮೋಸ್ಟ್ ಸ್ಪೈಸಿ ಸೆಕ್ಷನಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಪಿಕ್ಕಲ್ ಫ್ಲೇವರಲ್ಲಿ ಬೇಕು ಅಂದರೆ ಅಚಾರಿ ಪನ್ನೀರ್ ಟಿಕ್ಕಾ ಸಿಗುತ್ತೆ. ರೆಗ್ಯುಲರ್ ಬೇಸಿಸ್ ನಿಮ್ಗೆ ರೆಗ್ಯುಲರ್ ಬೇಕು ಪನ್ನೀರ್ ಟಿಕ್ಕಾ ಅಂತಂದ್ರೆ ಅದೂ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಮಿಕ್ಸ್ ಫ್ಲೇವರಲ್ಲಿ ಬೇಕು ಅಂತ ಅಂದರೆ ಅದೂ ಸಿಗುತ್ತೆ. ನಮ್ಮದು ಒಂದು ತಿರಂಗ ಪನ್ನೀರ್ ಟಿಕ್ಕಾ ಬಂದು ಫೇಮಸ್ ಸೆಕ್ಷನ್. ತಿರಂಗ ಅಂತಂದರೆ 3 types. ನಮ್ಮದು ಭಾರತದ ಧ್ವಜ ಯಾವ ಥರ ಇದೆ ಅದೇ ಥರ ಸಿಗುತ್ತೆ ಅದನ್ನು. ಅದು ಬಿಟ್ಟರೆ ನಿಮಗೆ ಗಾರ್ಲಿಕ್ ಫ್ಲೇವರ್ ಜಾಸ್ತಿ ಯಾರು ಲೈಕ್ ಮಾಡ್ತಾರೆ ಅವ್ರಿಗೆ ಲಸುನಿ ಪನ್ನೀರ್ ಟಿಕ್ಕಾ ಅಂತ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ನಮ್ಮದು ಬುರುಸಿ ಕಬಾಬ್ ಇದೆ, ಅದು ಬಿಟ್ಟರೆ ಶಿಕಾಂಬರಿ ಕಬಾಬ್ ಇದೆ, ಅರಾಬರ ಕಬಾಬ್ ಇದೆ. ಆಲ್ಮೋಸ್ಟ್ ನಮ್ಮದು ಫೇಮಸ್ ಸೆಕ್ಷನ್ ಎಲ್ಲ ಬಂದ್ಬಿಟ್ಟು ತಂದೂರಲ್ಲಿ ಸ್ಟಾರ್ಟರ್ ಬೇಸಿಸಲ್ಲಿ ಹೋಗುತ್ತೆ. ಅದು ಬಿಟ್ಟು ನೀವೇನಾರು ನಮಗೆ ಆಲ್ಮೋಸ್ಟ್ ಕಿಂಗ್ ಸೈಜ್ ಆಫ್ ಲಚ್ಚ ಪರೋಟ ಇದೆ, ನಮ್ಮದು ಇಂಡಿಯನ್ ಸ್ಟೈಲ್ ಆಫ್ ಕಿಂಗ್ ಸೈಜ್ ಲಚ್ಚ ಪರೋಟ ಇದೆ, ಅದು ನಿಮಗೆ ಫೇಮಸ್ ಇದೆ ನಮ್ಮದು ಲಚ್ಚ ಪರೋಟ ಕಿಂಗ್ ಸೈಜ್. ಅದು ಬಿಟ್ಟರೆ ನಿಮಗೆ ಪ್ಲಾಟರ್ ಸಿಗುತ್ತೆ. ಪ್ಲಾಟರ್ ಬಂದು 3 types ಆಫ್ ವೆರೈಟೀಸ್ ವಿತ್ 3 types ಆಫ್ ಗ್ರೇವಿ ಬರುತ್ತೆ, ಅದು ಬಂದು ನಮಗೆ ಫೇಮಸ್ ಇದೆ. ನಿಮಗೆ ಲಚ್ಚ ಪರೋಟದಲ್ಲಿ ಎಲ್ಲ ಥರನೂ ಒಂದೇ ಸತಿ ಟ್ರೈ ಮಾಡೋಕ್ಕಾಗಲ್ಲ ಅಂತಂದರೆ ನಮ್ಮದು
ಪ್ಲಾಟರ್ ಬರುತ್ತೆ. ಪ್ಲಾಟರ್ ಸೆಕ್ಷನ್ ಇನ್ಕ್ಲೂಡಿಂಗ್ ಆಫ್ 3 ಟೈಪ್ಸ್ ಆಫ್ ಗ್ರೇವಿ, 3 ಟೈಪ್ಸ್ ಆಫ್ ಲಚ್ಚ ಪರೋಟ. ಲಚ್ಚ ಪರೋಟದಲ್ಲಿ ನಮ್ಮದು 4 ಟೈಪ್ಸ್ ಆಫ್ ವೆರೈಟೀಸ್, ಒಂದು ರೆಗ್ಯುಲರ್ ಬೇಸಿಸ್ ಸಿಗುತ್ತೆ, ಒಂದು ಗಾರ್ಲಿಕ್ ಬೇಸಿಸ್ ಸಿಗುತ್ತೆ, ಅದು ಬಿಟ್ಟರೆ ನಿಮಗೆ ಜಾಂಗೀರಿ ಬೇಸಿಸ್ ಸಿಗುತ್ತೆ, ಇನ್ನೊಂದು ಬಂದ್ಬಿಟ್ಟು ಹರಿಯಾಲಿ ಒಂದು ಲಾಲ್ ಮಿರ್ಚಿ, ಹರಿಯಾಲಿ ಬಂದ್ಬಿಟ್ಟು ಮೇಥಿ ಫ್ಲೇವರ್ ಸಿಗುತ್ತೆ, ಲಾಲ್ ಮಿರ್ಚಿ ಬಂದು ಸ್ಪೈಸಿ ಫ್ಲೇವರ್, ರೆಡ್ ಚಿಲ್ಲಿ ಫ್ಲೇವರ್ ಸಿಗುತ್ತೆ. ಹೀಗೆ ಫೇಮಸ್ ಆಗಿ ಸಿಗೋದು ನಮ್ಮದು ದಮ್ ಬಿರಿಯಾನಿ. ದಮ್ ಬಿರಿಯಾನಿ ಬಂದು ಯಾವ ಥರ ಬರುತ್ತೆ ಅಂದರೆ ನಮ್ಮದು ಮಡಿಕೆಯಲ್ಲಿ ಮಾಡ್ತಾರೆ, ಮಡ್ ಫ್ಲೇವರಲ್ಲಿ ಸಿಗುತ್ತೆ ನಿಮಗೆ. ಅದನ್ನು ಟ್ರೈ ಮಾಡಿ ಬೆಸ್ಟ್ ಆ್ಯಂಡ್ ಬೆಸ್ಟ್. ಆಲ್ಮೋಸ್ಟ್ ನಮ್ಮದೆಲ್ಲ ಕಸ್ಟಮರ್ ಟ್ರೈ ಬೇಸಿಸ್ ಬಂದ್ಬಿಟ್ಟು ನಿಮಗೆ ಸುಲ್ಟಿ ಪನ್ನೀರ್ ಬಾಮ್, ಚೀಸಿ ಸಿಗಾ ಚೈನೀಸ್ ಸೆಕ್ಷನಲ್ಲಿ, ತಂದೂರಿ ಬಂತು ಅಂದರೆ ಬುರುಸಿ ಕಬಾಬ್, ಮತ್ತು ನಿಮಗೆ ಪನ್ನೀರ್ ಟಿಕ್ಕಾದಲ್ಲಿ ವೆರೈಟೀಸ್ ಸಿಗುತ್ತೆ. ಜಾಂಗೀರಿ ಪನ್ನೀರ್ ಟಿಕ್ಕಾ ತೊಗೊತಾರೆ, ಅದು ಬಿಟ್ಟರೆ ಪಾಡಿ ಬ್ರೋಕಲಿ ಸಿಗುತ್ತೆ. ಅದಕ್ಕಿಂತ ನಿಮ್ಗೆ ಡಿಫ್ರೆಂಟ್ ಆಗಿ ಮಶ್ರೂಮ್ ಬೇಸಿಸಲ್ಲಿ ಬೇಕು ಅಂದರೆ ನಮ್ಮದು ಶಿಕಾಂಬರಿ ಮಶ್ರೂಮ್ ಅಂತ ಬರುತ್ತೆ, ಅದು ಸಿಕ್ಕಾಪಟ್ಟೆ ಫೇಮಸ್ ಇದೆ, ಟ್ರೈ ಮಾಡಿ ಮಶ್ರೂಮ್ ಸೆಕ್ಷನ್. ನಾರ್ತ್ ಇಂಡಿಯನ್ ಸೆಕ್ಷನ್ ಗ್ರೇವಿ ಫ್ಲೇವರ್ ಇರುತ್ತೆ. ಅದು ಬಿಟ್ಟರೆ ದಮ್ ಬಿರಿಯಾನಿ ಮತ್ತು ಮಸ್ಟ್ ಟ್ರೈ ದಮ್ ಬಿರಿಯಾನಿ, ತವಾ ಪಲಾವ್ ಆಲ್ಸೋ ಫೇಮಸ್. ನೀವು ಬಂದು ನಿಮಗೆ ಸಾಟರ್ಡೆ ಸಂಡೇ ವೇಟಿಂಗ್ ಸೆಕ್ಷನ್ ಸಿಗ್ಬೋದು. ಅದು ಬಂದರೆ ನೀವು ಸಾಟರ್ಡೆ ಸಂಡೇ ಬಂದು ನಮ್ಮ ಆಂಬಿಯನ್ಸ್ ಮೇಲ್ಗಡೆ ಸರ್ವಿಸ್ ಅಲ್ಲಿದೆ, ಎಲ್ಲ ಫುಲ್ ಸೌತ್ ಇಂಡಿಯನ್ ಟಚ್ಚಲ್ಲೇ ಮಾಡಿದ್ದಾರೆ. ಎಲ್ಲ ನಿಮ್ಮ ಒಂದು ಸರ್ವಿಸ್ ಇದು ಕ್ವಿಕ್ ಫಾಸ್ಟ್ ಇದೆ, ಮಿನಿಮಮ್ 10 ಮಿನಿಟ್ಸಲ್ಲೆಲ್ಲ ನಿಮ್ಗೆ ಕವರ್ ಆಗುತ್ತೆ. ಸರ್ವಿಸ್ ಸೆಕ್ಷನ್ ಬಂದರೆ ಎ ಸಿ ಅಲ್ಲಿದೆ, ಲಿಫ್ಟ್ ಸರ್ವಿಸ್ ಸೆಕ್ಷನ್ ಇದೆ. ನಿಮಗೆ ಫಸ್ಟ್ ಫ್ಲೋರ್ ಬರಬೇಕಲ್ಲ, ಸ್ಟೆಪ್ಸಲ್ಲಿ ವಯಸ್ಸಾದವ್ರಿಗೆ ಯಾವ ಥರ ಆಗುತ್ತೆ ಅಂತ ಹಿಂಸೆ ಇಲ್ಲ, ಏನಿದೆ ನಮ್ಮದೆಲ್ಲ ಫುಲ್ ಲಿಫ್ಟ್ ಸೆಕ್ಷನ್ ಇದೆ. ಮಸ್ಟೇ ಒಂದು ಸರ್ವಿಸೆಲ್ಲ ಟ್ರೈ ಮಾಡಿ, ಯಾಕೆಂದರೆ ನಮ್ಮದೆಲ್ಲ ಸರ್ವಿಸ್ ಫಾಸ್ಟ್ ಇದೆ, ಸರ್ವಿಸ್ ಬಗ್ಗೆ ವೆಲ್ ಟ್ರೈನೆಡ್ ಸರ್ವಿಸ್ ಪರ್ಸನ್ಸ್ ಇದ್ದಾರೆ. ಒಂದ್ಸತಿ ಒಂದು ಸರ್ವಿಸ್ ಸೆಕ್ಷನ್ನ ಟ್ರೈ ಮಾಡಿ, ಯಾವುದೇ ನೀವು ತೊಗೊಂಡ್ರೂ ಸರ್ವಿಸ್ ಸೆಕ್ಷನಲ್ಲಿ ಫ್ರೀ ಇರುತ್ತೆ. ನಿಮಗೆ ಸರ್ವಿಸ್ ಟೈಮಿಂಗ್ ಬಂದ್ಬಿಟ್ಟು ನಿಮ್ಮ ಮಾರ್ನಿಂಗ್ 11 to 4 ಇರುತ್ತೆ, ಅವಾಗ ನಾರ್ತ್ ಇಂಡಿಯನ್ ಚೈನೀಸ್ ತಂದೂರಿ ಎಲ್ಲ ಸಿಗುತ್ತೆ. ಆಫ್ಟರ್ 7 to 11 ನಾರ್ತ್ ಇಂಡಿಯನ್ ಚೈನೀಸ್ ಸಿಗುತ್ತೆ. 4 to 7 ಬಂದರೆ ಮಿಡಲ್ ಟೈಮಲ್ಲಿ ನಿಮಗೆ ಸೌತ್ ಇಂಡಿಯನ್ ಸೆಕ್ಷನ್ ಸಿಗುತ್ತೆ. ಮೈಸೂರು ಮಸಾಲ ದೋಸೆ. ಈ ದೋಸೆ ಹೆಂಗಿದೆ ನೋಡಿ. ಫಸ್ಟ್ ಆಫ್ ಆಲ್ ಒಂದು ದೋಸೆ ಕಟ್ ಮಾಡಿ ಕೊಟ್ಟಿದ್ದಾರೆ, ಅದಕ್ಕೆ ಒಂದಿಷ್ಟು ಚಟ್ನಿ, ಆಮೇಲೆ ಸಾಂಬಾರು, ಮೇಲೆ ಒಂದು ಸ್ವಲ್ಪ ಬಟರ್ ಹಾಕ್ಬಿಟ್ಟು, ಇನ್ನು ಮಸಾಲ ನೋಡಿದ್ರೆ ನೀವು ಇಲ್ಲಿ ನೋಡಿ, ಮೈಸೂರು ಮಸಾಲ ಹೆಸರೇ ಹೇಳ್ದಂಗೆ ಫುಲ್ಲು ಮಸಾಲ ಹಾಕಿ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಇದನ್ನ ಒಂದು ದೋಸೆಗೆ ಹೆಚ್ಚು ಕಮ್ಮಿ ಈರುಳ್ಳಿ ಹಾಕಿದ್ದಾರೆ, ಟೊಮಾಟೊ ಹಾಕಿದ್ದಾರೆ, ಹಾಲು ಬೆಣ್ಣೆ, ಎಸ್ಪೆಷಲಿ ಬೆಣ್ಣೆ, ಆಮೇಲೆ ಹಾಕಿರೋ ಪುಡಿ ಎಲ್ಲ ಸೇರಿಬಿಟ್ಟು ಅದ್ಭುತ. ಆ್ಯಕ್ಚುಲಿ ನಾನು ನೋಡುವಾಗ ಅಂದ್ಕೊಂಡೆ ಓವರ್ ಆಗಿಬಿಡುತ್ತೆ ಈ ಮಸಾಲೆ ಎಲ್ಲ, ಅಷ್ಟು ರುಚಿ ಕೊಡಲ್ಲ ಅಂತ, ಬಟ್ ಆ ಥರ ಏನೂ ಇಲ್ಲ, ಸೂಪರ್ ಆಗಿದೆ ನೋಡಿ. ಇಷ್ಟು ಹಾಕಿ ಈ ಥರ ರೋಸ್ಟ್ ಮಾಡಿದಾಗ ಬೆಣ್ಣೆ ಗಿಣ್ಣೆ ಏನು ಬೇಡ ಅನ್ಸುತ್ತೆ, ಹಾಗೆ ಅದ್ಭುತ. ಬಂದರೆ ಮೈಸೂರು ಮಸಾಲ ಮಸ್ಟ್ ಟ್ರೈ ಮಾಡಿ, ಸೂಪರ್. ಬಟ್ ನನಗೆ ಅನ್ಕೊಂಡಂಗೆ ಚಟ್ನಿ ಸಾಂಬಾರು ಏನೂ ಬೇಕಂತಿಲ್ಲ, ಇದಕ್ಕೆ ಮಾಡಬೇಕು. ಅದನ್ನು ಇದನ್ನು ಮಾಡಿಬಿಟ್ಟು ಅದ್ಭುತವಾಗಿದೆ. ಸೌತ್ ಇಂಡಿಯನ್ ಆಯಿತು, ನಾರ್ತ್ ಇಂಡಿಯನಲ್ಲಂತೂ ಇಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಐಟಮ್ ಇದೆ. ಅದರಲ್ಲಿ ನಾನು ತೊಗೊಂಡಿದ್ದು ಒಂದು ಹೊಸ ಐಟಮ್, ಚೀಸ್ ಸಿಗಾರ್ಸ್ ಅಂತ. ತುಂಬ ಡಿಫ್ರೆಂಟ್ ಆಗಿತ್ತು. ಏನಿದೆ ನೋಡೋಣ, ಇದರಲ್ಲಿ ತುಂಬಾ ಸ್ಪೆಷಲ್ ಆಗಿದೆ. ಫಸ್ಟ್ ಆಫ್ ಆಲ್ ಆ ಮೇಕಿಂಗೇ ನೋಡಿ, ನಂಗೆ ತುಂಬ ಇಷ್ಟ ಆಯಿತು ಅವ್ರದ್ದು ಮೇಕಿಂಗಲ್ಲೂ ಅಷ್ಟೇ. ಆಮೇಲೆ ಕಟ್ ಮಾಡುವಾಗ ಗೊತ್ತಾಗಿಲ್ಲ ಅದು ಹೆಂಗೆ ಮಾಡಿದ್ರು ಅಂತ, ಕಟ್ ಆದಮೇಲೆ ಗೊತ್ತಾಯಿತು ಅದಕ್ಕೊಂದು ಹಾರ್ಟ್ ಶೇಪ್ ಬಂತು. ಸೊ ಇವಾಗ ಇದನ್ನೊಂದು ತಿಂದು ಟೇಸ್ಟ್ ಹೆಂಗಿದೆ ನೋಡೋಣ. ಓಹೋ ಆ್ಯಕ್ಚುಲಿ ಚೀಸ್ ಇದರಲ್ಲಿ ಹೈಲೈಟಾಗಿ ಕಾಣಿಸಿದೆ. ಚೀಸ್ ಸಿಗಾರ್ ಅಂದಮೇಲೆ ಚೀಸ್ ಇರಲೇಬೇಕು. ಇಲ್ಲಿ ನೋಡಿ, ಫುಲ್ಲು ಚೀಸ್ ಹಾಕಿ ಕೊಟ್ಟಿದ್ದಾರೆ. ಅದ್ಭುತ. ಬಾಯಿಲಿ ಫುಲ್ಲು ಬೆಣ್ಣೆ ಹಾಗೆ ಸ್ಪ್ರೆಡ್ ಆಗಿಬಿಡ್ತಾ ಇದೆ, ಸಕ್ಕದಾಗಿ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ನಿಮಗೆ ಬ್ರೆಡ್ಡು, ಆ ಬ್ರೆಡ್ಡಿಗೆ ಮೋಸ್ಟ್ ಪ್ರಾಬಬ್ಲಿ ನಾನು ತಿಳ್ಕೊಂಡಂಗೆ ಹಾಲೆಲ್ಲ ಹಾಕ್ಬಿಟ್ಟು ಅದನ್ನು ಲೈಟ್ ರೋಸ್ಟ್ ಎಲ್ಲ ಮಾಡಿ ಅದ್ರ ಒಳಗೆ ನೋಡಿ ಇಲ್ಲಿ ಫುಲ್ಲು ಬೆಣ್ಣೆ ಹಾಕಿ ಎಣ್ಣೆಗೆ ಬಿಟ್ಟು ಕೊಟ್ಟಿದ್ದಾರೆ. ಟೇಸ್ಟ್ ಅಂತೂ ಹೊಸ ತಿಂಡಿ. ಬಟ್ ಆಯಿಲಿ ನೋಡಿ, ಆಯಿಲ್ ವಿಷಯ ಹೇಳಬೇಕು, ಒಂಚೂರು ನಿಮ್ಗೆ ಆಯಿಲ್ ಫೀಲ್ ಇಲ್ಲ, ಓಕೆ ಅಲ್ಲ, ಆಯಿಲಿ ಇಲ್ಲ, ಫುಲ್ಲು ಬೆಣ್ಣೆ. ಸೊ ತಿಂತಾ ಇದ್ದರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಏನು ಗೊತ್ತಾ, ಇದು ಪೆರಿ ಪೆರಿ ಮಯೋನೀಸ್ ಅಂತ ಅದೊಂದು ಕೊಡ್ತಾರೆ, ಆಮೇಲೆ ಪುದೀನ ಚಟ್ನಿ, ಮಿಂಟ್ ಚಟ್ನಿ ಅಂತಲೂ ಹೇಳಿದರು. ಸೊ ಅದೆರಡೂ ಇದಕ್ಕೆ ಕೊಡ್ತಾರೆ. ಸೊ ನಾವು ಒಂದು ಬೈಟು ಮಯೋನೀಸ್ ಜೊತೆ ನೋಡೋಣ, ಯಾಕಂದರೆ ಇದು ಹಸ್ರದ್ದು ಮಾಮೂಲಾಗಿ ನೋಡಿರ್ತೀರ.
ನೋಡಿ ಬೆಣ್ಣೆ ನೋಡಿ ಹೆಂಗಿದೆ. ಸೊ ಅದನ್ನು ಮಯಾನೀಸ್ ಜೊತೆ ಹಿಂಗೆ ಅದ್ಕೊಂಡು ಹಿಂಗೆ ಮಾಡಿಕೊಂಡು ಅದ್ಭುತ ರುಚಿ. ನನಗಂತೂ ಈ ಒಂದು ಹೊಸ ಪ್ರಯತ್ನ ನಿಜ ಇಷ್ಟ ಆಯಿತು. ರುಚಿನೂ ಅಷ್ಟೇ ಸಖತ್ತಾಗಿದೆ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ತಿಂದಷ್ಟು ತಿನ್ನೋಣ 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 ಅನಿಸ್ತಿದೆ, ಯಾಕಂದರೆ ರುಚಿ ಹಂಗಿದೆ. ಆಲ್ರೆಡಿ 2 ಐಟಮ್ ಭರ್ಜರಿ ಬ್ಯಾಟಿಂಗ್. ಲಾಸ್ಟು ನಾರ್ತ್ ಇಂಡಿಯನ್ ಟ್ರೈ ಮಾಡ್ತಾಯಿದ್ದೀನಿ. ಇನ್ನೊಂದು ಮೈನ್ ಕೋರ್ಸ್ ರೋಟಿ ಕರಿ, ನೋಡೋಣ ಹೆಂಗಿದೆ ಅಂತ. ಅದಕ್ಕೆ ನಾನು ತೊಗೊಂಡಿರೋದು ಮಿಕ್ಸ್ ವೆಜ್ ಕರಿ ಅಂತ. ಸೊ ಟೇಸ್ಟ್ ನೋಡೋಣ ಹೆಂಗಿದೆ. ಫಸ್ಟು ರೋಟಿ ನೋಡಿ. ಆ್ಯಕ್ಚುಲಿ ನಾನು ಒಂದು ವಿಷಯ ನಿಜ ಹೇಳ್ಬೇಕು ನಿಮಗೆ, ನಾನು ಅವ್ರ ಹತ್ರ ಆರ್ಡ್ರ್ ಮಾಡೋಕ್ಕೆ ಹೇಳಿ ಸುಮಾರು ಹೊತ್ತು ಆಗಿದೆ. ಅವ್ರು ಆಲ್ರೆಡಿ ಮಾಡಿದ್ರು. ಬಟ್ ಇಲ್ಲಿ ನೋಡಿ ಅಷ್ಟೊತ್ತಾದರೂ ನಿಮಗೆ ರಫ್ ಏನು ಬರಲ್ಲ, ಸ್ಮೂತಾಗಿ ಬರ್ತಿದೆ. ಇದನ್ನು ಹಾಗೆ ಕಟ್ಟು ಮಾಡಿದ್ರೆ ಬಟರು ಹಾಕಿದ್ದಾರೆ, ಬಟರ್ ರೋಟಿ ಮಾಡಿದ್ದಾರೆ ನಮಗೋಸ್ಕರ ಸ್ಪೆಷಲಾಗಿ. ಸೊ ರೋಟಿಯನ್ನು ನಾವು ಮಿಕ್ಸ್ ವೆಜ್ ಕರಿ ಜೊತೆ ಒಂದು ಟೇಸ್ಟ್ ನೋಡೋಣ. ಓ ತುಂಬಾ ತಿಕ್ಕಾಗಿದೆ, ಕರಿನೂ ಅಷ್ಟೇ ನೋಡಿ. ಸೂಪರ್ ಆಗಿದೆ ರೋಟಿ ಕರಿನೂ. ನನಗಂತೂ ಇಷ್ಟ ಆಯಿತು. ಯಾಕಂದರೆ ಕೆಲವು ಕಡೆ ನಿಮ್ಗೆ ಏನಾಗುತ್ತೆ, ರೋಟಿ ಈ ಥರ ರಬ್ಬರ್ ಥರ ನರ್ಕ್ ಪರೋಟ ತಿಂದಂಗೆ ಆಗ್ಬಿಡುತ್ತೆ. ಇಲ್ಲ ಆ ಥರ ಏನಿಲ್ಲ, ರೋಟಿನೂ ತುಂಬಾ ಸ್ಮೂತಾಗಿದೆ. ಹಾಕಿರೋ ಬಟರ್ ಆಗಲಿ, ಆಮೇಲೆ ಮಿಕ್ಸ್ ವೆಜ್ ಕರಿ ಸ್ವಲ್ಪ ಸ್ಪೈಸಿ ಇದೆ, ಮೀಡಿಯಮ್, ನಿಮಗೇನು ತುಂಬ ಅಂತಲ್ಲ. ಅದಕ್ಕೆ ಎಲ್ಲ ರೀತಿಯ ಒಂದು ತರಕಾರಿ, ಆಮೇಲೆ ಪನ್ನೀರ್ ಹಾಕಿದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ, ಪನ್ನೀರು ಎಲ್ಲ ಹಾಕ್ಕೊಟ್ಟಿದ್ದಾರೆ. ಸೊ ಟೇಸ್ಟ್ ವೈಸು ಸೌತಲ್ಲಿ ತಿಂದಂಥ ದೋಸೆ ಇರ್ಬೋದು, ಆಮೇಲೆ ನಾರ್ತಲ್ಲಿ ತಿಂದಂತಹ ಈ ರೋಟಿ ಇರ್ಬೋದು, ಎರಡು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮದು ಲೊಕೇಶನ್ ಬಂದ್ಬಿಟ್ಟು RR ನಗರ್, ಕೆಂಪೇಗೌಡ ರೋಡಿಂದ ಬಂದ್ಬಿಟ್ಟು ಶೂಟಿಂಗ್ ಸರ್ಕಲಲ್ಲಿ ಸಿಕ್ಕಿದ್ರೆ ಒಂದು ಸ್ವಲ್ಪ ರೈಟಿಗೆ ತೊಗೊಂಡ್ರೆ ನಯಂಗರ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿಂದ ರೈಟಿಗೆ ತೊಗೊಂಡ್ರೆ ನಿಮಗೆ ಸಿಗುತ್ತೆ ನಮ್ಮ ಅನಂತ ಹೋಟೆಲು. ಅವ್ರು ಗೂಗಲ್ ಮ್ಯಾಪಲ್ಲಿ ಹಾಕಿರ್ತಾರೆ, ಅದ್ರ ಬಗ್ಗೆ ಒಂದು ಸತಿ ನೀವು ನೋಡ್ಕೊಳ್ಳಿ. ಗೂಗಲ್ ಮ್ಯಾಪಲ್ಲಿ ನಿಮ್ಗೆ ಸಿಗುತ್ತೆ. ಅನಂತ RR ನಗರ್ ಅಂತ ಹೊಡೆದ್ಬಿಟ್ರೆ ನಿಮ್ಗೆ ಸಿಕ್ಬಿಡುತ್ತೆ. ನನಗಂತೂ ಫುಡ್ ಎಲ್ಲ ಇಷ್ಟ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿದೆ, ರುಚಿ ಇದೆ, ಕ್ಲೀನ್ ಇದೆ. ಇನ್ನೊಂದು ಹೇಳ್ತೀನಿ ನೋಡಿ ನಿಮಗೆ, ಇಲ್ಲಿ ಒಂದಾದರೆ ಮೇಲೆ AC ಇದೆ, ಆರಾಮ್ಸೆ ಕೂತ್ಕೊಂಡು ತಿನ್ಬೋದು. AC ಅಂತೂ ಆ್ಯಂಬಿಯನ್ಸ್ ಸಕ್ಕತ್ತಾಗಿದೆ. ಆಮೇಲೆ ಈ ಒಂದು ಅನಂತ ಹೋಟೆಲ್ ಎಲ್ಲಿ ಬರುತ್ತೆ, RR ನಗರದಲ್ಲಿದ್ದರೆ ಲೊಕೇಶನ್ ಎಲ್ಲಿ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾಕಂದರೆ ಲೊಕೇಶನ್ ಹುಡ್ಕೊಂಡು ನಿಮ್ಗೆ ಬರೋದು ತುಂಬ ಈಸಿ. ಅಡ್ರೆಸ್ ಹೇಳಿದಾಗ ಇಲ್ಲಿ ಲೋಕಲ್ ಅವ್ರಿಗೆ ಗೊತ್ತಿರುತ್ತೆ, ಹೊರಗಿನವ್ರಿಗೆ ಗೊತ್ತಿರಲ್ಲ. ತುಂಬ ಜನ ನಂಗೆ ಕಮೆಂಟಲ್ಲಿ ಹೇಳ್ತಾರೆ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ, ಕ್ಲಿಕ್ ಮಾಡಿಬಿಟ್ರೆ ಡೈರೆಕ್ಟ್ ನಿಮ್ಮನ್ನು ಈ ಹೋಟ್ಲು ಮುಂದೆ ಕರ್ಕೊಂಬಂದು ನಿಲ್ಲಿಸುತ್ತೆ. ಸೊ ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.